ಹೆಲೋ ಎವ್ರಿವನ್. 54ನೇ ಪ್ರಶ್ನೆಯನ್ನ ನೋಡೋಣ. ಕೆಳಗೆ ಕೊಟ್ಟಿರುವ ಚಿತ್ರಗಳಲ್ಲಿ ಎ, ಬಿ ಅಂಡ್ ಸಿ ಎಂಬ ಪ್ರಣಾಳಗಳನ್ನು ಗಮನಿಸಿ. ಯಾವ ಪ್ರಣಾಳದಲ್ಲಿರುವ ಕಬ್ಬಿಣದ ಮೊಳೆ ತುಕ್ಕು ಹಿಡಿಯುತ್ತದೆ ಮತ್ತು ಏಕೆ? ಉಳಿದ ಎರಡು ಪ್ರಣಾಳಗಳಲ್ಲಿರುವ ಕಬ್ಬಿಣದ ಮೊಳೆಗಳು ತುಕ್ಕು ಹಿಡಿಯುವುದಿಲ್ಲ, ಏಕೆ? ಇಲ್ಲಿ ಇದನ್ನು ನೀವು ಗಮನಿಸಿದ್ರೆ ಪ್ರಣಾಳಗಳನ್ನ, ಮೊದಲನೇ ಪ್ರಣಾಳದಲ್ಲಿ ಕಬ್ಬಿಣದ ಮೊಳೆ ಅರ್ಧ ನೀರಿನಲ್ಲಿ ಮುಳುಗಿದೆ. ಅಂದ್ರೆ ಅರ್ಧ ಮೊಳೆ ನೀರಿನ ಸಂಪರ್ಕದಲ್ಲಿದೆ, ಇನ್ನರ್ಧ ಮೊಳೆ ಗಾಳಿಯ ಸಂಪರ್ಕದಲ್ಲಿದೆ. ತುಕ್ಕು ಹಿಡಿಯೋದಿಕ್ಕೆ ಗಾಳಿ ಮತ್ತು ನೀರು ಎರಡರಿದ್ದು ಅವಶ್ಯಕತೆ ಇರುತ್ತೆ. ಹಾಗಾಗಿ ಯಾವ ಪ್ರಣಾಳದಲ್ಲಿರುವ ಕಬ್ಬಿಣದ ಮೊಳೆ ತುಕ್ಕು ಹಿಡಿಯುತ್ತದೆ ಅಂತ ಅಂದ್ರೆ ಎ. ಗಾಳಿ ಹಾಗೂ ನೀರು ಎರಡರ ಸಂಪರ್ಕದಲ್ಲೂ ಮೊಳೆ ಇರುವ ಕಾರಣ ತುಕ್ಕು ಹಿಡಿಯುತ್ತದೆ. ತುಕ್ಕು ಹಿಡಿಯೋದಕ್ಕೆ ಗಾಳಿ ಮತ್ತು ನೀರು ಎರಡರ ಅವಶ್ಯಕತೆಯೂ ಕೂಡ ಇದೆ. ಇಲ್ಲಿ ಅರ್ಧ ಮೊಳೆ ನೀರಿನ ಸಂಪರ್ಕದಲ್ಲಿದ್ರೆ ಇನ್ನರ್ಧ ಗಾಳಿ ಇದೆ ಅಂತಂದ್ರೆ ಎರಡೂ ಸಿಗ್ತಾ ಇದೆ, ಹಾಗಾಗಿ ತುಕ್ಕು ಹಿಡಿಯುತ್ತೆ. ಇನ್ನು ಎರಡನೆಯ ಪ್ರಣಾಳವನ್ನ ನೋಡಿದ್ರೆ ಇಲ್ಲಿ ಪೂರ್ತಿಯಾಗಿ ಕಬ್ಬಿಣದ ಮೊಳೆ ನೀರಿನಲ್ಲಿ ಮುಳುಗಿದೆ, ಹೌದಾ? ಹಾಗಿದ್ರೆ ಇಲ್ಲಿ ತುಕ್ಕು ಬರೋದಿಲ್ವಾ ಅಂತ ನೋಡಿದ್ರೆ ಇಲ್ಲಿ ತುಕ್ಕು ಬರೋದಿಲ್ಲ. ಯಾಕೆ ಅಂತ ಅಂದ್ರೆ ಇಲ್ಲಿ ಗಾಳಿಯ ಸಂಪರ್ಕ ಸಿಗ್ತಾ ಇಲ್ಲ, ಗಾಳಿ ಇದ್ರ ಜೊತೆ ವರ್ತಿಸೋದಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಮೇಲ್ಗಡೆಗೆ ಎಣ್ಣೆಯ ಪದರ ಇದೆ. ಈ ಎಣ್ಣೆಯ ಪದರ ಏನ್ ಮಾಡುತ್ತೆ, ಗಾಳಿ ಮತ್ತೆ ಲೋಹ ವರ್ತಿಸದೇ ಇರೋ ರೀತಿಯಲ್ಲಿ ಒಂದು ಪದರದ ರೀತಿಯಲ್ಲಿ ಅದು ವರ್ತಿಸ್ತಾ ಇದೆ. ಹಾಗಾಗಿ ಅಲ್ಲಿ ಬರೀ ನೀರು ಸಂಪರ್ಕದಲ್ಲಿ ಇದೆ, ಬಿಟ್ರೆ ಗಾಳಿಯ ಸಂಪರ್ಕ ಇಲ್ಲ. ಇನ್ನು ಮೂರನೇ ಪ್ರಣಾಳವನ್ನ ನೋಡಿದ್ರೆ ಇಲ್ಲಿ ಗಾಳಿಯ ಸಂಪರ್ಕ ಇದೆ, ಆದ್ರೆ ನೀರಿನ ಸಂಪರ್ಕ ಇಲ್ಲ. ಈ ಮೊಳೆಗೆ ಶುಷ್ಕವಾಗಿದೆ ಅಲ್ವಾ? ಈ ಒಂದು ಪ್ರಣಾಳ ಶುಷ್ಕ ಗಾಳಿಯನ್ನ ಹೊಂದಿದೆ, ಆದ್ರೆ ನೀರಿಲ್ಲ. ತುಕ್ಕು ಹಿಡಿಯೋದಿಕ್ಕೆ ನೀರು ಮತ್ತೆ ಗಾಳಿ ಎರಡೂ ಬೇಕಾಗಿರೋದ್ರಿಂದ ಈ ಪ್ರಶ್ನೆಗೆ ಉತ್ತರ ಬಿ ಪ್ರಣಾಳದಲ್ಲಿ ಮೊಳೆ ನೀರಿನ ಸಂಪರ್ಕದಲ್ಲಿದೆ, ಆದರೆ ಗಾಳಿಯ ಜೊತೆ ವರ್ತಿಸದಂತೆ ಎಣ್ಣೆ ತಡಿತಾ ಇದೆ, ಹಾಗಾಗಿ ತುಕ್ಕು ಹಿಡಿಯುವುದಿಲ್ಲ. ಇನ್ನು ಸಿ ಪ್ರಣಾಳದಲ್ಲಿ ಕೇವಲ ಗಾಳಿ ಇದೆ, ನೀರಿಲ್ಲ.